ನಮ್ಮ ಅಣ್ಣಗೆ ನಾನು ಹೇಳ್ತನು, ನಾನು ವಿನಯನ ಮನೆಗೆ ಕರೆಸ್ನಂತ ಹೇಳ್ತನು. ಬರೀ ಏನು ನಂದರ ಏನು ಕೇಳತ್ತಿಲ್ಲ, ಬರೀ ತಂದ್ರೊಳಗೆ ಅದಾನು. ತನ್ನ ಬ್ಯಾಳೆ ತಾನು ಬೇಯಿಸ್ಕೊಳತ್ತೇನು. ಈಗ ನಾನು ನನ್ನ ಬ್ಯಾಳೆ ಬೇಯಿಸ್ಕೋಬೇಕು. ಯಾವಾಗ ಕುದ್ದಿದ ಬ್ಯಾಳೆ ಇರ್ತೈತಿಲ್ಲ ಅವಾಗ ಹೆಚ್ಚಬೇಕಪ್ಪ ನೀ. ಏನು ಸೌಂದರ್ಯ ಎದಕ್ಕೆ ಕರೆದಿ? ಸ್ವಲ್ಪ ರೆಡಿ ಆಗ್ಬೇಕು, ಆಕಿ ಮುಂದೆ ಚಂದ ಕಾಣ್ಬೇಕು. ನಾ ರೆಡಿ ಆಗಕತ್ತ ನೀನು ಒಳಗೆ ಕಿರಿಕಿರಿವ ಬರೇ ಬಾ ಬಾ ಅಂತ ಕರಿತಿ. ಏನು ಹೇಳೀಗ? ಏನಿಲ್ಲಣ್ಣ, ಮತ್ತು ನಾನು ವಿನಯನ ಮನೆಗೆ ಕರೆಸ್ತಾನೆ. ಹಾಂ, ಏನು ಹೇಳತ್ತಿ? ಇಲ್ಲಣ್ಣ, ಈಗ ಮನ್ಯಾಗ ಯಾರೂ ಇಲ್ಲಲ್ಲ, ಮತ್ತು ನಾನು ಅವನಿಗೆ ನಿನಗೆ ಪರಿಚಯ ಮಾಡಿಸ್ತನು. ಅವನು ನಿನ್ನ ಜೊತೆ ಮಾತಾಡ್ತಾನಂದನು. ಸ್ವಲ್ಪ ನೀನು ಅರ್ಥ ಮಾಡ್ಕೊ, ನಮ್ಮದು ಎಲ್ಲ ಸೆಟ್ ಮಾಡಿ ನೀನು ಕೊಡಂಗದಿ. ಅದಕ್ಕೆ ಅವ ಈಗ ಮನ್ಯಾಗ ಯಾರೂ ಇಲ್ಲ, ಕರೆಸ್ತನು. ನೀ ಅವನ ಜೊತೆ ಮಾತಾಡ್ಲ ಒಂದು ಸ್ವಲ್ಪ ಪ್ಲೀಸ್ ಅಣ್ಣ, ಮಾತಾಡ. ಅವನ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ. ಸುಮ್ಮನೆ ಮದುವೆ ಆಗೋಕಿನ ಮುಂಚೆ ಒಂದಿಟ್ಟು ವಿಚಾರ ಮಾಡಿ ಮದುವೆ ಆದ್ರನ್ನ ಚಲೋಲ್ಲ ಅಣ್ಣ. ಅದಕ್ಕೆ ಕರೆಸ್ತನು. ನೀನು ಮಾತಾಡೋಣ ಪ್ಲೀಸ್ ಅಣ್ಣ, ನನಗೂ ಹೆಲ್ಪ್ ಮಾಡಲ್ಲ. ಮತ್ತು ನಾನು ಹಿಂಗೆ ಹೆಲ್ಪ್ ಮಾಡೇನೋ. ಈಗ ನೀ ಪೂಜಾನ ಕರ್ಕೊಂಬ ಅಂದ್ಕೊಳ್ಳಿ, ನಾ ಹೋಗಿ ಕರ್ಕೊಂಬಂದಿದ್ಲು. ಮತ್ತು ನಿಂದರ ಒಂಥರ ನಂದರ ಒಂಥರ ಏನು ಹಿಂಗೆ ಮಾಡ್ರೆ ನೋಡೋಣ. ಮತ್ತು ನಾ ಏನು ಎಲ್ಲ ನಿಂದು ದಿವಾಳಿನ ಹಿಡಿಸ್ಬಿಡ್ತು ನೋಡಿ ಪೂರ್ತಿ. ಮತ್ತು ನೀನು ನನಗೆ ಹೆಲ್ಪ್ ಮಾಡ್ರಟ್ಟ ನಾನೇನು ಹೆಲ್ಪ್ ಮಾಡಾಕಿ. ಒಳ್ಳೆ ಅದಿ ಬಿಡು ನೀನು. ಮತ್ತು ಶಾನೆ ಅಕ್ಕಿಯಾಗಿವ ಈಗ. ಇರಲಿ ನಾನು ಸುಮ್ಮನಾತೀನಿ, ನಿಂಗೆ ಜೋಕ್ ಮಾಡತ್ತೀನಿ. ಇಲ್ಲ ನೀನು ಕರೆಸ, ನಾ ಮಾತಾಡ್ತಾನೆ ವಿನಯ್ ಜೊತೆ. ಈಗ ಅವಪ್ಪ ಯಾರೂ ಇಲ್ಲ, ಒಂದಿಟ ಕೂತು ಚೆನ್ನಾಗಿ ಮಾತಾಡಿ ಏನೇನು ಅವ್ರ ತಲೆಯಾಗ ಏನೇನು ಪ್ಲ್ಯಾನ್ ಐತಿ ಅದು ಕೇಳ್ಕೊಳಕ್ಕೆ ಬರ್ತೈತಿ. ಎಲ್ಲ ಚೆನ್ನಾಗಿ ಮಾತಾಡ್ನು. ಕರಸ್ ಆಕೆಲ್ಲದಾಳ ಪೂಜಾ? ಆಕೆಲ್ಲ ಹಾಲ್ದಾಗ ಅದಾಳ. ನಾ ಒಂದು ಸ್ವಲ್ಪ ವಿನಯನ ಜೊತೆ ಮಾತಾಡಿ ಬರ್ತಾನೆ ಫೋನ್ದಾಗ. ನೀವೊಂದು ಸ್ವಲ್ಪ ಕೆಳಗೆ ಹೋಗ್ಲಾಕೇತೇಕ. ಹೋಗ್ತೀನಿ, ಸದ್ಯಕ್ಕೆ ಹೋಗ್ತಾನೆ ನೋಡು. ಹಲೋ ಹಲೋ ವಿನಯ್. ಹಾಂ ಹೇಳಿ ಸೌಂದರ್ಯ, ಕಾಲ್ ಮಾಡಿದ್ದಿ? ಏನಿಲ್ಲ, ಇವತ್ತು ನಮ್ಮ ಮನೆಗೆ ಬರ್ರಿ, ಒಂದು ಸ್ವಲ್ಪ ಮಾತಾಡೋದೈತಿ. ಏಯವ್ವ, ನಾನು ನಿಮ್ಮ ಮನೆಗೆ ಒಲ್ಲಿ ಎದಕ್ಕೆ ಏನ? ಏನಿಲ್ಲ, ಮನ್ಯಾಗಂತೂ ಯಾರೂ ಇಲ್ಲ. ನಮ್ಮ ಅಣ್ಣ ನಾನು ಅಷ್ಟು ಅದೀವಿ. ಬಾ, ಸ್ವಲ್ಪ ಮಾತಾಡೋದೈತಿ. ಏನು ಅಂಜಕ್ಕೆ ಹೋಗಬೇಡ, ಬಾ. ನನಗೇನು ಅಂಜಿಕೆ ಗಿಂಜಿಕೆ ಏನಿಲ್ಲ, ಆದ್ರೆ ಮನೆಗೆ ಬರೋದು ಚಲೋ ಅಲ್ಲ ನೋಡು. ಅಯ್ಯ, ನಾನು ಫೋನ್ ಮಾಡಿ ಹೇಳತ್ತೇನಲ್ಲ, ಬಾಲ ಒಂದು ಸ್ವಲ್ಪ ಮಾತಾಡೋದೈತಿ ಅಂದ್ರೆ ಅಷ್ಟು ಅರ್ಥ ಮಾಡ್ಕೊಂಡು ಬರ್ಬೇಕಪ್ಪ. ಬಿಟ್ಕೊಟ್ಟ ಏನು ಬರೀ ಹಿಂಗೆ ಮಾತಾಡ್ರ ನಂಗೆ ಅಂಜಿಕೆ ಗಿಂಜಿಕೆ ಅನ್ಕೋತ ಕೊಂಡ್ರೆ ಬೇಡ. ಏನಿಲ್ಲ, ಬಾ ನಮ್ಮ ಮನೆಗೆ. ಆಯಿತು, ಲೊಕೇಶನ್ ಶೇರ್ ಮಾಡಿ ಬರ್ತಾನೆ. ಎಟ್ಟರೆ ನಾಟಕ ಮಾಡ್ತೀನಿ, ನಮ್ಮ ಮನೆ ಏನು ನೋಡಿಲ್ಲ ನೀ? ಎಲ್ಲ ನೋಡಿ ನಾಟಕ ಮಾಡಬೇಡ, ಸುಮ್ಮ ಬಾ. ಒಂದು ಅರ್ಧ ಗಂಟೆ ಆಗ್ತೈತೆ ನೋಡ, ಬರಾಕೆ ನಡೀತೈತ್ಲಾ? ನನ್ನ ಕಮಟ ನಾ ಕಾಲ್ದಾಗ ಇರ್ತೇನೆ ತಗೋ, ನಿನ್ನ ಜೊತೆ ಮಾತಾಡ್ಕೊತ ಬಾ, ಸೊಕಾಸ್ ಬಾ. ಏ ಪೂಜಾ, ಏನು ಒಬ್ಬಕಿನ ನಿತ್ತಿ? ನಿನ್ನ ಫ್ರೆಂಡ್ ಎಲ್ಲಿ ಹೋದ್ಲು? ಅಯ್ಯ, ನಿಮ್ಮ ತಂಗಿರಿ ಆಕಿ ಸ್ವಲ್ಪ ಯಾರಿಗೂ ಕಾಲ್ ಮಾಡೋದೈತಂದ ಫೋನ್ ತರಕ್ಕೆ ಹೋಗ್ಯಾಡ್ರಿ ಮ್ಯಾಲೆ. ಹೌದಾ? ಮತ್ತು ಈ ಕೂತ್ತರ ಕುಂಡ್ರಬೇಕಿಲ್ಲ, ಎಷ್ಟೋ ತನ ನಿಂದಿರ್ತಿ ಹಂಗೆ? ಏನಿಲ್ರಿ, ಹಂಗೆ ಸುಮ್ಮನೆ ನಿತ್ತೀನಿ ಹೇಳ್ರಿ. ಏ ರೀಗಿ ಏನು ಹಚ್ಚಬೇಡ. ಅನೂಪ ತಂದು ನನ್ನ ಹೆಸರು ಅನೂಪ. ಮನಿ ನಿಂದ ಐತೆ ಅನ್ಕೋ, ಭಾಳ ವಿಚಾರ ಮಾಡಬೇಡ. ನಕ್ಕೋತಾರ ಮೀರು. ಮನಿ ನಿಂದ ಐತೆ, ನನ್ನ ಶಾಕ್ ಅದೇನ? ಶಾಕ್ ಆಗಬೇಕಂತ ಹೇಳಿನ. ಯಾಕ್ರಿ ಹಿಂಗೆ ಮಾತಾಡತ್ತೀರಿ? ಮನಿ ನಂದು ಹೆಂಗೆ ಆಗ್ತೈತ್ರಿ? ಮನಿ ನಿಮ್ದೈತಿ. ಒಂದಲ್ಲ ಒಂದಿನ ಇದು ಮನಿ ನಿಂದ. ಹಾಗೆಲ್ಲ ಮಾತಾಡಬೇಡ್ರಿ. ಇದೇನು ಮನಿ ನಂದಲ್ಲ, ನಿಮ್ದೈತಿ. ಇದನ್ನೇನಾದ್ರೆ ಸೌಂದರ್ಯಕ್ಕೆ ಕೇಳಿಸ್ಕೊಂಡ್ರೆ ಮುಗೀತ್ರಿ. ನನ್ನ ಫ್ರೆಂಡ್ಶಿಪ್ಪ ಬಿಟ್ಬಿಡ್ತಾಳ್ರಿ. ನೀವೇನ್ರಿ? ಸೌಂದರ್ಯ ನಿನ್ನ ಫ್ರೆಂಡ್ಶಿಪ್ ಬಿಡೋಕ್ಕೆ ಚಾನ್ಸೇ ಇಲ್ಲ ತಗೋ. ಒಂದು ನಿಮಿಷ ಬನ್ನಿ. ಈಗೇನಿಗೆ ಏನು ಡೈರೆಕ್ಟಾಗಿ ನಾ ಹೇಳಕ್ಕೆ ಟ್ರೈ ಮಾಡಿ, ಈಗ ಅರ್ಥನ ಆಗೋದಕ್ಕೆ ಈಗ ಹೆಂಗಾರೆ ಹೇಳಿ ನಾ ಡೈರೆಕ್ಟಾಗಿ ಪ್ರಪೋಸ ಮಾಡಲು. ಸುಮ್ಮನೆ ಇವತ್ತು ಯಾರು ಇಲ್ಲ, ಇವತ್ತು ಪ್ರಪೋಸ್ ಮಾಡಿಬಿಡೋನು. ಹೆಂಗೆ ಇದ್ರು ಹುಡುಗಿ ಸಿಕ್ಕಾಗನ ಹೇಳೋದಿರ್ತೈತಿ. ಸೊ ಸೌಂದರ್ಯ ನೋಕಿ ಹುಡುಗನ ಜೊತೆ ಮಾತಾಡತ್ತಾಳು. ಈಗ ಹೋಗಿ ಪ್ರಪೋಸ್ ಮಾಡೋನು ಗಾರ್ಡನ್ದಾಗ. ಮಸ್ತ್ ಹಂಗೆ ಗಾರ್ಡನ್ದಾಗ ಹೋಗಿ ಪ್ರಪೋಸ್ ಮಾಡ್ತೀನಿ. ಎಡೋತನ ನಿಂದಿರ್ತೀನಿ, ಬಾ ಗಾರ್ಡನ್ ಕರೆ ಹೋಗೋನು. ಇಲ್ಲಿ ಬ್ಯಾಸ್ರೆ ಆಗತೈತಿ ಇಲ್ಲೋ ನಿನಗೆ? ಬಾ ಹೊರಗೆ, ಗಾರ್ಡನ್ದಾಗ ಚಲೋ ಗಾಳಿ ಬರ್ತಿರ್ತೈತಿ. ಅನ್ಕ ಅಲ್ಲೇ ಮಾತಾಡ್ಕೊಂಡು ನಿಂದ್ರೋಣ ಬಾ. ಇಲ್ರಿ, ನೀವು ಹೋಗ್ರಿ. ಸೌಂದರ್ಯ ಬರ್ತಾಳ್ರಿ, ನಾ ಆಕೆ ಜೊತೆ ಬರ್ತೇನೆ ರೀ. ನೀವು ಹೋಗಿರಿ. ಆಕಿನ ಬರೋದು ಲೇಟ್ ಆಗೈತಿ. ಬಾ, ನಾವು ಅನ್ಕ ಹೊರಗಾರೆ ನಿಂತು ಮಾತಾಡ್ನು ಬಾ. ನಮ್ಮ ಮನೆ ಹೆಂಗೆ ಅನಿಸ್ತು ನಿನಗೆ? ನಿಮ್ಮ ಮನೆ ಏನು ಬಿಡ್ರಿ, ಭಾರಿ ಐತ್ರಿ. ನಾ ಅಂತೂ ಇಂಥ ಮನೆ ಎಲ್ಲೂ ನೋಡೇ ಇಲ್ಲ. ನಮ್ಮ ಮನೆ ಮುಂದೆ ನಿಮ್ಮ ಮನೆ ಭಾಳ ದೊಡ್ಡದು ಅನಿಸ್ತೈತೆ ನೋಡ್ರಿ. ನಿನಗೆ ಲೈಕ್ ಆತ್ಲ ಈ ಮನೆ? ನನಗೆ ಲೈಕ್ ಆದ್ರೆ ಏನ್ರಿ, ಬಿಟ್ರಿ ಈ ಮನ್ಯಾಗ ನಾ ಇರಕ್ಕೇನ್ರಿ? ನೀವು ಇರೋವ್ರಿ. ನಿಮಗೆ ಲೈಕ್ ಆದ್ರೆ ಮುಗಿತ್ಲ ರೀ. ನಾ ಏನು ಯಾವಾಗೊಮ್ಮೆ ಬಂದು ಹೋಗಕ್ಕೆ ಅಷ್ಟೇ ರೀ. ಏ ಹಂಗೆ ಅನ್ಬೇಡ ನೀ. ನಿನಗೆ ಲೈಕ್ ಆಗೈತಿಲ್ಲೋ, ಮುಗೀತು. ಈ ಮನೆ ನಿಂದ ತಿಳ್ಕೊಂಬಿಡಿ ಇವತ್ತಿನ ಹಿಡ್ದ. ಅಯ್ಯೋ, ನೀವು ಯಾಕೆ ಹಿಂಗೆ ಮಾತಾಡತ್ತೀರ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ. ಏನು ಮಾತಾಡತ್ತೀರಿ ನೀವು? ಈ ಮನೆ ನಂದ ಅನ್ನತ್ತೀರಿ. ಈ ಮನೆ ನಂದು ಆಗ್ತೈತ್ರಿ? ಈ ಮನೆ ನಿಮ್ದು ಐತ್ರಿ. ನೀವೇನ್ರಿ ಎಲ್ಲ ದಾನಶೂರ್ ಕರ್ನಾಗಂತೆ ನಮಗೆ ಬರೋ ಕೊಡೋರಿದ್ದೀರೇನ್ರಿ? ಮತ್ತು ಮನೆ ಅಟ್ಟ ಯಾಕೆ, ಎಲ್ಲನೂ ನಿಂದ ಇನ್ನು ಮೇಲಿಂತ್ರ ಎಲ್ಲ ನಿನ್ನ ಹೆಸರಲ್ಲೇನ ಬರೋದು ಕೊಡ್ತೀನಿ. ಏನು ಮಾತಾಡಿದ್ದೀರಿ ನೀವು? ಒಂದಿಟ್ಟು ವಿಚಾರ ಮಾಡಿ ಮಾತಾಡ್ರಿ. ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಬಾಯ್ ಆಯ್ತದ ಹಂಗೆ ಮಾತಾಡೋದಲ್ರಿ. ಒಂದಿಟ್ಟು ವಿಚಾರ ಮಾಡಿರಿ. ನಿಮ್ಮ ಅವ್ವ ಅಪ್ಪ ನಿಮ್ನ ಹೊರಗೆ ಹಾಕ್ತಾರೆ ನೋಡ್ರಿ ನೀವು ಹಿಂಗೆ ಮಾತಾಡೋದು. ಈ ನಾವು ಒಬ್ಬ ಮಗ ಅದೇನು ರೀ? ಒಬ್ಬಗ ಎಲ್ಲ ನಂದ ಇದೆ, ನಂದ ಆಸ್ತಿ. ನನ್ನ ಬಿಟ್ಟು ಇದ್ಯಾರಿಗೆ ಹೋಗ್ತೈತಿ? ನನ್ನ ಹೆಂಡತಿಗೆ, ನನಗೆ, ನನ್ನ ಮಕ್ಕಳಿಗೇನಾರ ಇದು ಆಸ್ತಿ ಅಲ್ಲ. ಓ ಚಲೋ ಆದ್ರಿ. ಮತ್ತು ಸೌಂದರ್ಯಗದು ಏನು ಕೊಡಂಗಿಲ್ಲೇನ್ರಿ ಇದ್ರಾಗ? ಸೌಂದರ್ಯ ಆಗದು ಅವ್ರಿಗೆಲ್ಲ ಬೇರೆ ಪ್ರಾಪರ್ಟಿ ಮಾಡಿಟ್ಟಾರ ನಮ್ಮ ಪಪ್ಪ. ಈ ಮನೆ ಅಂತೂ ನಂದ ನೋಡಿ ಪೂರ್ತಿ. ಹೌದು, ನಾನು ನಿನಗೇನೋ ಒಂದು ವಿಷಯ ಹೇಳ್ಬೇಕನ್ನತ್ತೀನಿ. ಹೆಂಗೆ ಹೇಳೋದು ಅದು ಗೊತ್ತಾಗತ್ತಿಲ್ಲ.
ಯಾಟಕ್ಕೆ ನಾಚ್ಕೋತೀರಿ ನನ್ನ ಮುಂದೆ ಹೇಳಕ್ಕೆ ಹೇಳ್ರಿ ಅದಕ್ಕೇನು ರೀ. ಏನಿಲ್ಲ, ನಾ ಭಾಳ ದಿನ ಆಯ್ತು ನಿನ್ನ ಮುಂದೆ ಒಂದು ವಿಷಯ ಹೇಳ್ಬೇಕನ್ನತ್ತೀನಿ. ಅದೇನಂದ್ರೆ ನಾ ಭಾಳ ದಿನ ಆಯ್ತು ನಿನ್ಗೆ ಇಷ್ಟಪಡತ್ತೀನಿ. ಐ ಲವ್ ಯು ಪೂಜಾ. ನಾನು ನಿನ್ನ ಭಾಳ ದಿನದಿಂದ ಇಷ್ಟಪಡತ್ತೀನಿ. ಐ ಲವ್ ಯು ಸೋ ಮಚ್. ಅಯ್ಯೋ ನಂಗೆ ಈ ಲವ್ ಗಿವೆಲ್ಲ ಇಷ್ಟ ಇಲ್ಲ ರೀ. ನೀವು ನನಗೇನು ಗಿಪೋಸ್ ಏನು ಮಾಡಬೇಡ್ರಿ, ನಂಗೆ ಇಷ್ಟ ಇಲ್ಲ ರೀ. ನಿನಗೆ ಇಷ್ಟ ಇಲ್ಲ ಆದ್ರೆ ನನಗೆ ಇಷ್ಟ ಇಲ್ಲ. ನನ್ನ ಕಣ್ಣಕ್ಕೆ ಕಣ್ಣಿಟ್ಟು ನೋಡಿ ಹೇಳು, ನಿಂಗೆ ಇಷ್ಟ ಇಲ್ಲ ತಂದ. ಬ್ಯಾಡ್ರಿ, ನಂಗೆ ಇಷ್ಟ ಇಲ್ಲ ರೀ. ನಮ್ಮ ಮನ್ಯಾಗ ಇದೆಲ್ಲ ನಡೀತಿಲ್ಲ ರೀ. ಬ್ಯಾಡ್ರಿ, ಒಟ್ಟ ಬ್ಯಾಡ್ರಿ. ಲವ್ ಆಗಿವ ಏನೂ ಬ್ಯಾಡ್ರಿ ನನಗೆ. ಇಲ್ಲ, ನಾನು ನಿನ್ನ ಭಾಳ ಇಷ್ಟಪಡತ್ತೀನಿ. ನಂಗಂತೂ ನಿನ್ನ ಮದುವೆ ಆಗೋದೈತಿ. ನಾ ಫಿಕ್ಸ್ ಆಗಿಬಿಟ್ಟೇನಿ. ಈಗ ನಾ ಚೇಂಜ್ ಮಾಡ್ಕೊಳಂಗಿಲ್ಲ. ನಿಂಗೂ ಇಷ್ಟ ಐತೆ ನನಗೆ ಗೊತ್ತು. ನಂಗೆಲ್ಲ ಗೊತ್ತು ನಿಂಗೂ ನನ್ನ ಮೇಲೆ ಇಷ್ಟ ಐತೆ ಅನ್ನೋದು. ನಾ ಎಲ್ಲ ನಿನ್ನ ಅಬ್ಸರ್ವ್ ಮಾಡಿ ಎನ್ಕ್ವೈರಿ ಮಾಡಿನ ನಾನು ನಿನ್ನ ಪ್ರಪೋಸ್ ಮಾಡೀನಿ. ನೀನು ನಾನು ಇಷ್ಟಪಡ್ತೀಯ ನಂಗೆ ಗೊತ್ತು. ಈಗ ಸುಮ್ಮನೆ ನಕ್ರ ಮಾಡಬೇಡ, ನಾನು ಪ್ರಪೋಸ್ ಒಪ್ಕೋ. ಇಲ್ರಿ, ನಮ್ಮ ಮನ್ಯಾಗ ಇದೆಲ್ಲ ನಡೀದಿಲ್ರಿ. ಒಟ್ಟ ಬ್ಯಾಡ್ರಿ, ಹೇಳೋದು ಕೇಳ್ರಿ. ಒಟ್ಟ ಬ್ಯಾಡ್ರಿ. ನೀ ನನ್ನ ಕಣ್ಣಕ್ಕೆ ಕಣ್ಣಿಟ್ಟು ನೋಡಿ ಹೇಳು, ನಿಂಗೆ ನಾ ಇಷ್ಟ ಇಲ್ಲ ತಂದು ಹೇಳು. ನೀ ಇಷ್ಟ ಇಲ್ಲ ಅಂದ್ರೆ ನಾ ಹೋಗ್ಬಿಡ್ತೀನಿ ಇಲ್ಲಿಂದ. ಏನು ಮಾಡೋದು ಈಗ, ಏನು ಮಾಡೋದು ಏನೋ ತಿಳಿಯವಾತ್ಲ. ನನ್ನ ಮನಸ್ಸೊಳಗೂ ಇವ್ರು ಅದಾರು, ಬಟ್ ನಮ್ಮ ಮನ್ಯಾಗ ಇವರೆಲ್ಲ ಇದನ್ನೆಲ್ಲ ಒಪ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ನನಗೂ ಅವ್ರಂದ್ರೆ ಇಷ್ಟನ. ಏನು ಮಾಡೋದು ನಂಗೆ ಏನೂ ತಿಳಿಯವಾತು. ಎಷ್ಟು ಟೈಮ್ ತಗೋ ಯೋಚನೆ ಮಾಡಿ. ನಾ ಹಿಂಗೆ ಕೂತಿರ್ತೀನಿ ನಿನ್ನ ಸಂಬಂಧ ವೆಯ್ಟ್ ಮಾಡ್ಕೋತ. ನಮ್ಮ ಅವ್ವ ಇವ್ರನ್ನ ಒಪ್ಕೋತಾಳೋ ಇಲ್ಲೋ ಗೊತ್ತಿಲ್ಲ. ನನಗಂತೂ ಇಷ್ಟ ಅದಾರು. ನನ್ನ ಮನಸ್ಸು ಹ್ಞೂ ಅನ್ನೋದು ಹೇಳತೈತಿ. ಬಟ್ ನಮ್ಮ ಫ್ಯಾಮ್ಲಿ ನೋಡ್ರೆ ಇದೆಲ್ಲ ಬ್ಯಾಡಪ್ಪ ಅನ್ನಿಸ್ತೈತಿ. ಬಟ್ ಏನು ಮಾಡ್ಬೇಕೇನೋ ಗೊತ್ತಾಗತ್ತಿಲ್ಲ. ಆದ್ರೆ ನನ್ನ ಮನಸ್ಸೇನು ಹೇಳತೈತಿ, ನೀ ಇಷ್ಟಪಟ್ಟವ್ರ ಮದ್ವೆ ಆದ್ರೆ ಸುಖವಾಗಿರ್ತೈತೆ ಹೇಳತೈತಿ. ಸೊ ಇರಲಿ ಬಿಡು, ನನಗೂ ಇಷ್ಟ ಅದಾರ. ಸೊ ದೇವ್ರ ಮೇಲೆ ಭಾರ ಹಾಕಿ ಒಪ್ಕೊಂಡು ಬಿಡ್ತಾನೋ, ನಮ್ಮ ಮನ್ಯಾಗೂ ಒಪ್ಸಕ್ಕೆ ಟ್ರೈ ಮಾಡ್ತಾನೋ. ದೇವ್ರು ಏನು ಮಾಡ್ತಾನೋ. ಆದರೆ ನಂಗಂತೂ ಇವ್ರು ಭಾಳ ಇಷ್ಟ ಅದಾರ. ನಾ ಇವ್ರನ್ನ ಮದುವೆ ಆಗ್ತಾನೆ. ಮತ್ತು ನೀವೆಲ್ಲ ವೀಕ್ಷಕರು ತಪ್ಪು ತಿಳ್ಕೊಬೇಡ್ರಿ. ಭಾಳ ಆಸ್ತಿ ಐತಿ, ಆಸ್ತಿ ಸಂಬಂಧ ನೋಡಿ ಅವ್ರನ್ನ ಇಷ್ಟಪಡತ್ತೇಳೋದು ಹಂಗೇನು ತಿಳ್ಕೊಬೇಡ್ರಿ. ಬಟ್ ಅವರ ಗುಣ ಅದು ನೋಡ್ರಿ ನಂಗೆ ಭಾಳ ಚಲೋ ಅಂತಿದ್ರೆ ಅದಕ್ಕೆ ನಾ ಇಷ್ಟಪಡತ್ತೀನಿ. ಆಸ್ತಿ ನೋಡೇನು ಇಷ್ಟಪಟ್ಟಿಲ್ಲ, ಇದಂತೂ ಕ್ಲಿಯರಾಗಿ ಇಲ್ಲೇ ಹೇಳೀನಿ. ಮತ್ತು ಕಂಟಿನ್ಯೂ ಒಳಗೆ ಬೇಡ. ಸೊ ನಂಗೆ ಅವ್ರ ಗುಣ, ಅವ್ರು ಇರೋದು, ಅವ್ರ ನಡವಳಿಕೆ ಎಲ್ಲ ಇಷ್ಟ ಆಗಿ ನಾ ಅವ್ರಿಗೆ ಇಷ್ಟಪಡತ್ತೀನಿ. ಏನಾಯ್ತು ಫೈನಲ್ ಏನು ಯೋಚನೆ ಮಾಡಿದೆ? ನಾನು ನಿಮ್ಗೆ ಇಷ್ಟಪಡೋದಿಲ್ಲ ರೀ. ನನಗೆ ನೀವು ಇಷ್ಟ ಇಲ್ಲ. ಓ ಹಂಗತ ನನ್ನ ಕಣ್ಣಕ್ಕೆ ಕಣ್ಣಿಟ್ಟು ನೋಡ. ಅವಾಗ ಹೇಳ ಅವಾಗ ಹ್ಞೂ ಅಂತನು. ನನಗೆ ಗೊತ್ತೈತಿ ನಿನಗೂ ಇಷ್ಟ ಐತತ್ತ. ನೀನು ನಾಟಕ ಮಾಡತ್ತೈತೆ ನನಗೆ ಗೊತ್ತಾಗೈತಿ. ಐ ಲವ್ ಯು ಪೂಜಾ. ಐ ಟು ಲವ್ ಯು. ನನಗಂತೂ ಇವತ್ತು ಭಾಳ ಖುಷಿ ಆಯ್ತು. ಇವತ್ತು ನನ್ನ ಜೀವನದಾಗ ಒಂದು ಸ್ಪೆಷಲ್ ಮೂಮೆಂಟ್, ನಾ ಮರೀಲಾರ್ದಂಥ ಕ್ಷಣ. ಥ್ಯಾಂಕ್ಸ್ ಪೂಜಾ, ನನ್ನ ಪ್ರೀತಿ ಒಪ್ಕೊಂಡಿದ್ದಕ್ಕೆ. ನಮ್ಮಿಬ್ಬರು ನಡ್ಬರ್ಕ ಥ್ಯಾಂಕ್ಸ್ ಎಲ್ಲ ಏನು ಬ್ಯಾಡ್ರಿ. ಇಬ್ಬರು ಇಷ್ಟಪಟ್ಟಿವಿ, ಇಬ್ರಿಗೂ ಓಕೆ ಆಗೈತಿ, ಇಬ್ಬರು ಹೂ ಅಂದೀವಿ, ಆಯ್ತು ರೀ. ಅದು ಇದು ಏನು ನೆಕ್ಸ್ಟ್ ಎಲ್ಲ ಮಾತಾಡಬೇಡ್ರಿ. ನೀನು ನನಗೆ ರೀ ಅನ್ನಕ್ಕೆ ಹೋಗಬೇಡ, ನನಗೆ ಲೈಕ್ ಆಗೋದಿಲ್ಲ. ಸರಿ ಆಯ್ತು ಅನ್ನಂಗಿಲ್ಲ. ನಾ ರೀನಾ ಅಂತಾನೆ, ಈಗಿನ ರೀ ಅಂತಾನೆ. ನೀವು ಅಡ್ಜಸ್ಟ್ ಮಾಡ್ಕೊಂಬೇಡ್ರಿ. ನನ್ನ ಸಂಬಂಧ ಇದನ್ನು ಚೇಂಜ್ ಮಾಡ್ಕೊರಿ ನೀವು. ಎಲ್ಲ ಹುಡುಗಿಯರ ಸಂಬಂಧ ನಾವೇ ಚೇಂಜ್ ಆಗಬೇಕು. ನೀವೇನು ಹುಡುಗಿಯರು ಒಟ್ಟೆ ಚೇಂಜ್ ಆಗಂಗಿಲ್ಲ. ಒಟ್ಟೆ ಚೇಂಜ್ ಆಗ ನಿಮ್ಮ ಸಂಬಂಧ ನಾವೇ ಚೇಂಜ್ ಆಗೋದು. ಪ್ರಪೋಸ್ ಮಾಡಿನ 2 ನಿಮಿಷ ಆಗಿಲ್ಲ, ಈಗ ಹಿಂಗೆ ಮಾತಾಡಕತ್ತೀರಿ ಹೆಂಗೆ ರೀ? ನನ್ನ ಕಡೆಯಿಂದ ನಿನಗೊಂದು ಸ್ಮಾಲ್ ಗಿಫ್ಟ್. ಇದು ಯಾವಾಗಲೂ ನಿನ್ನ ಕೈಯಾಗ ಇರಲಿ, ಒಟ್ಟೆ ತೆಗಿಬೇಡ. ಇದೆಲ್ಲ ಏನು ಬ್ಯಾಡ್ರಿ. ನಮ್ಮ ಮನ್ಯಾಗ ರೀ ನಮ್ಮ ಅವ್ವ ಭಾಳ ಸ್ಟ್ರಿಕ್ಟ್ ಅದಾಳ್ರಿ. ಮತ್ತು ಕೈಯಾಗ ಇದು ಉಂಗುರ ಹಾಕೊಂಡಿದ್ದು ನೋಡ್ರಿ, ಇದೆಲ್ಲಿ ಬಂತು, ಹೆಂಗೆ ಬಂತು, ಏನು ಬಂತು ಭಾಳ ಕೇಳ್ತಾಳ್ರಿ. ಒಟ್ಟೆ ಈಗ ಏನು ಬ್ಯಾಡ್ರಿ. ಒಟ್ಟು ನಿಮ್ಮ ಕಡೆನೇ ಇಟ್ಕೋರಿ. ಯಾವಾಗ ನೀವು ನನ್ನ ನೋಡಾಕರೆ ಬರ್ತೀರಿ ಅವಾಗ, ಮತ್ತು ನನ್ನ ಮದುವೆ ಯಾವಾಗ ಮಾಡ್ಕೋತಾರಲ್ಲ ಅವಾಗ ನನಗೆ ಕೊಡ್ರಿ, ನಾ ಹಾಕೋತಾರೆ. ನಾ ಏನು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ, ಇಷ್ಟ ಐತಿ. ಆದ್ರೆ ನಮ್ಮ ಮನೆಯೊಳಗೆ ಇದೆಲ್ಲ ನಡೆಯೋದಲ್ರಿ. ನಮ್ಮ ಅವ್ವ ಭಾಳ ಸ್ಟ್ರಿಕ್ಟ್ ಅದಾಳ್ರಿ, ನಿಮಗೆ ಗೊತ್ತೇ ಐತಿಲ್ಲ ರೀ. ಸರಿ ಆಯ್ತು. ಹಂಗಿದ್ರೆ ಇದು ನನ್ನ ಕಡೆನೇ ಇಟ್ಕೊಂಡಿರ್ತಾನೆ. ನಾ ಯಾವಾಗ ಕೊಡ್ತಾನೆ ಅವಾಗ ನೀ ಹಾಕೊಂಡು ಬಿಡ್ಬೇಕು ನೋಡಿ ನೆಕ್ಸ್ಟ್ ಟೈಮ್ ಯಾವಾಗ ಕೊಡ್ತೀರಂದ್ರೆ ಎಲ್ಲ ಫೈನಲ್ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಒಪ್ಕೊಂಡು ಕೂಡಲೇ ನಾ ಕೊಟ್ಬಿಟ್ರೆ ಅವಾಗ ಹಾಕೊಂಡೇ ಬಿಡ್ತಾನೆ ರೀ. ನಮ್ಮ ಅಣ್ಣ ಏನೋ ನಡ್ಸ್ಯಾನ್ಲ, ಕಿಡಿಕಿಯಾಗಿಂತ ಎಲ್ಲ ಕಾಣತೈತಿ. ಈಗ ಹೊರಗೆ ಹೋದ್ನಾರ ಎಲ್ಲ ತಪ್ತೈತಿ. ಬ್ಯಾಡ್ಗಪ್ಪ ಅವ್ರಿಬ್ರು ಏನೇನು ಮಾತಾಡ್ಲಿ ಕೊಡಲಿ, ಟೈಮ್ ಬಿಡೋಣ ಈಗ. ಪೂಜಾ, ಈಗ ನಾನೇನು ಪ್ರಪೋಸ್ ಮಾಡಿದ ವಿಷಯ ಅನ್ಕತ್ತಾನ ನಮ್ಮ ತಂಗಿ ಮುಂದೆ ಏನೂ ಹೇಳಬೇಡ. ಸ್ವಲ್ಪ ದಿನ ಹೇಳಕ್ಕೆ ಹೋಗ್ಬೇಡ, ಸುಮ್ಮ ಜಗ್ಗ. ಅದಕ್ಕೆ ಈಗ ಹೇಳ್ರೆ ಚಲೋ ಅನ್ಸಂಗಿಲ್ಲ. ಸ್ವಲ್ಪ ದಿನ ಗ್ಯಾಪ್ ಕೊಡೋನು. ಅದೆಲ್ಲ ಆಯ್ತು ರೀ, ನಾ ಏನು ಹೇಳೋದಿಲ್ಲ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ನಮ್ಮ ಮನ್ಯಾಗ ನಿಮ್ಮನ್ನು ಒಪ್ಕೋತಾರೋ ಇಲ್ಲೋ ಅನ್ನೋದು ನಂಗೆ ಡೌಟ್ ರೀ. ಯಾಕೆ ಒಪ್ಕೋದಿಲ್ಲ? ಎಲ್ಲ ಒಪ್ಕೋತಾರೆ. ನಮಗೇನು ಕಮ್ಮಿ ಆಯ್ತದೆ ನಿಮ್ಮ ಮನ್ಯಾಗ ಅಂತಾರು. ರಿಜೆಕ್ಟ್ ಮಾಡೋಕೆ ಒಂದು ಆಪ್ಷನ್ ಬೇಕು. ಹುಡುಗ ಸರಿ ಇಲ್ಲ, ಆಸ್ತಿ ಇಲ್ಲ, ಮನಿ ಇಲ್ಲ, ಏನು ಸಂಪಾದನೆ ಮಾಡೋಂಗಿಲ್ಲ ಅಂದ್ರೆ ಪ್ರಾಬ್ಲಮ್ಮ. ನಮ್ದೆಲ್ಲ ಐತೆಲ್ಲ. ಸೊ ನೀನು ಹೆಂಗೆ ಬೇಕು, ನೀನು ರಾಣಿಗತೆನೇ ಇರ್ತೀನಿ ನಮ್ಮ ಮನ್ಯಾಗ. ನೀ ಏನು ವಿಚಾರ ಮಾಡೋಕೆ ಹೋಗ್ಬೇಡ. ನಿಮ್ಮ ಮನ್ಯಾಗ ಒಪ್ಸು ಜವಾಬ್ದಾರಿ ನಂದು. ನಮ್ಮ ಮನ್ಯಾಗೆಲ್ಲ ಒಪ್ಸೋದು ನಿಮ್ಮದೇ ಜವಾಬ್ದಾರಿ ರೀ. ನಾ ಅಂತೂ ಏನು ಹೇಳಂಗಿಲ್ಲ. ನೀವು ಯಾವಾಗ ಬಂದು ಏನು ಹೇಳ್ತೀರಿ ಹೇಳ್ರಿ. ನಾ ಅಂತೂ ಒಟ್ಟು ಇದ್ರೊಳಗೆ ಸುಮ್ಮನೆ ಇರ್ತೇನೆ ನಮ್ಮ ಮನ್ಯಾಗ. ಮತ್ತು ನಾ ಭಾಳ ಸರಿ ಫೋನ್ಗೆ ಏನೇನು ಮಾಡೋಂಗಿಲ್ಲ. ಯಾವಾಗಾರ ಅಷ್ಟ ಮಾತಾಡೋಕೆ ನೀವು ದಿನ ಫೋನ್ ಮಾಡು ಅಂದ್ರೆ ನಂಗೆ ಆಗೋದಿಲ್ಲ ನೋಡಿರಿ. ಅಯ್ಯೋ ದಿನ ಆಗೋದಿಲ್ಲ. ಹೆಂಗೆ ದಿನಕ್ಕೆ ಒಂದು ಸರಿಯಾರೆ ಮಾತಾಡಬೇಕು. ನಾವು ನಮ್ಮ ಹುಡುಗಿ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತಿರ್ತಿಲ್ಲ. ನಿಮಗೆ ಅನ್ನಿಸ್ತೈತೆ ರೀ, ನನಗೂ ಅನ್ನಿಸ್ತೈತೆ. ಆದ್ರೆ ನಮ್ಮ ಅವ್ವ ಅಪ್ಪ ಯಾವತ್ತೂ ನಮ್ಮನ್ನ ಕಾವ್ಲಕ್ಕಾದಂಗೆ ಕಾಯ್ತಿರ್ತಾರೋ. ನನಗೆ ಆಗೋದಿಲ್ಲ ರೀ. ನಾ ಫ್ರೀ ಇದ್ದಾಗ ನೋಡ್ಕೊಂಡು ಹಚ್ಚಕ್ರಿ. ಆಯ್ತು ಇನ್ನೇನು ಜಲ್ದಿನ ನಾನು ನಿಮ್ಮ ಮನೆಗೆ ಹಳೆಯಾಗಿ ಬರ್ತೇನೆ ತಗೋ. ಆಯ್ತು ರೀ, ನನಗೂ ಖುಷಿ ಆಗ್ತೈತೆ ರೀ ನೀವು ನಮ್ಮ ಮನೆ ಹಳೆ ಆದ್ರೆ ರೀ.
ಹೌದು, ನಿಂಗೂ ನನ್ನ ಮ್ಯಾಲೆ ಇಷ್ಟ ಇದ್ರು ನೀ ಯಾಕೆ ನನ್ನ ಮುಂದೆ ಹೇಳಕ್ಕೆ ಟ್ರೈ ಮಾಡಲಿಲ್ಲ? ಅಯ್ಯೋ ನನಗೆ ಇಷ್ಟ ಐತ್ರಿ, ಬಟ್ ನಿಮಗೆ ಇಷ್ಟ ಐತೆ ಇಲ್ಲೋ ನನಗೆ ಹೆಂಗೆ ಗೊತ್ತಾಗಬೇಕು ರೀ? ನೀವು ಹೇಳಿದಾಗ ನಂಗೆ ಗೊತ್ತಲ್ಲ ರೀ, ಅದಕ್ಕೆ ನಾನು ವೆಯ್ಟ್ ಮಾಡತ್ತೀನಿ ರೀ. ನೀವು ಹೇಳ್ತಿರೋ ಏನು ಮಾಡ್ತಿರೋ ಅಂತಂದ ನೀವೇ ಹೇಳಿದ್ರಿ, ಮತ್ತು ನಾ ಇನ್ನೇನು ಹೇಳ್ಬೇಕು ರೀ? ನನಗೂ ಇಷ್ಟ ಇತ್ತು, ಇನ್ನೇನು ನಾ ಪ್ರಪೋಸ್ ಮಾಡ್ಬೇಕು ಅನ್ನೋ ಒಳಗೆ ಅದ್ರ ನಾ ಸೌಂದರ್ಯನ ಮುಂದೆ ಏನು ಹೇಳಿದ್ನಿ ಅಂದ್ರೆ ನಮ್ಮ ಮನ್ಯಾಗ ಇದೆಲ್ಲ ನಡೆಯಂಗಿಲ್ಲ ಅಂತ ಹೇಳಿ ಫುಲ್ ಎಲ್ಲ ಬಿಲ್ಡಪ್ ಕೊಟ್ಟೇನಿ. ಮತ್ತು ನಾ ಹೋಗಿ ತಪ್ಪು ಮಾಡ್ರೆ ಆಕೆ ನನಗೆ ಅನ್ನನ್ನು ತೋರಿಸಾಳು, ಅದಕ್ಕೆ ನಾ ಬೇಡ. ನನಗೂ ಗೊತ್ತಿತ್ತು ನಿಮಗೂ ನನ್ನ ಮೇಲೆ ಇಷ್ಟ ಆಯ್ತದ. ನೀವೇನು ಅವಾಗ ಕಂಕನ್ ಮಾಡಿ ಬಂದಿರಲ್ಲ, ಅವಾಗ ಗೊತ್ತಾತ್ರಿ ನಂಗೆ. ನಿಂಗೆ ಖುಷಿ ಆತಿಲ್ಲೋ? ಸಾಕು ನಂಗೆ ಅಷ್ಟ. ನಿನ್ನ ಜೀವನದಾಗ ಏನು ಬೇಕಾದ ಬೇಕು ಬೇಡ ಎಲ್ಲ ನನ್ನ ಕೇಳ. ನೀ ಏನು ಬೇಕಂತೀರ ನಿನ್ನ ಕೈಯಾಗ ಹಿಡ ತಂದು ಕೊಡ್ತಾನೆ. ಒಟ್ಟು ಚಿಂತೆ ಮಾಡಬೇಡ. ನಿನ್ನಂತೂ ನಾ ಚಲೋ ತಂಗ ನೋಡ್ಕೊತನು, ನಾ ರಾಣಿಗತೆನ ನೋಡ್ಕೊತನು. ನಾನು ಇನ್ಮೇಲಿಂತ್ರ ಆಫೀಸ್ಗದು ಎಲ್ಲ ಹೋಗ್ತಾನೆ, ನಾನು ಬಿಸ್ನೆಸ್ ಡೆವಲಪ್ ಮಾಡ್ಕೊತನ. ಸ್ವಲ್ಪ ದಿನ ಆಗಾನ ಮದ್ವೆ ಮಾಡ್ಕೊನು. ಈಗ ಅನ್ಕತನ ಸ್ವಲ್ಪ ಗ್ಯಾಪ್ ಕೊಡುನು. ನೀ ಮುಂದೆ ಕಾಲೇಜ್ಗೆ ಏನು ಹಚ್ಚತೀವೋ ಹೆಂಗೆ ಮಾಡ್ತೀವಿ? ನಾ ಎಲ್ಲ ಹಚ್ಬೇಕನ್ನತ್ತೀನಿ ರೀ, ಆದ್ರೆ ನಮ್ಮ ಮಮ್ಮಿ ಅದು ಬ್ಯಾಡ ಅನ್ನತ್ತಾರೆ. ಯಾಕಂದ್ರೆ ನಮ್ಮ ತಂಗಿದೊಂದು ಸಾಲಿ ಖರ್ಚು ಭಾಳ ಆಗ್ತೈತಿಲ್ಲ ರೀ, ಸೊ ಅದಕ್ಕೆ ಬ್ಯಾಡ ಅನ್ನತ್ತಾರೆ ರೀ. ಮತ್ತು ನಾನು ಹಾಸ್ಟೆಲ್ ಕೆಡೋದಾಗ್ತೈತಿ. ನಮ್ಮ ಅವಾಗ ನಾನು ಹಾಸ್ಟೆಲ್ ಕೆಡೋದು ಇಷ್ಟ ಇಲ್ಲ ರೀ. ಸೊ ಇನ್ನೇನು ಅವ್ರು ನನ್ನ ಮದುವೆ ಮಾಡ್ಕೊಡೋದ ವಿಚಾರ ಮಾಡ್ತಾರೆ ಅನ್ಸತ್ತೈತೆ ನಂಗೆ ಯಾಕೋ. ಹಂಗೇನಿಲ್ಲ, ಒಂದು ಸ್ವಲ್ಪ ಕಲಿತಿದ್ರೆ ಕಲೀರಿ. ಸೌಂದರ್ಯ ನೀನು ಇಬ್ಬರು ಕೂಡ ಬಂದ ಕಾಲೇಜ್ಗೆ ಹಚ್ಚರಿ ನಡೀತೈತಿ. ಫೀದೇನು ವಿಚಾರ ಮಾಡಬೇಡ, ಫೀ ಎಲ್ಲ ನಾನು ನೋಡ್ಕೋತೀನಿ. ನಿನ್ಗೇನು ನಿನ್ನ ಹಾಸ್ಟೆಲ್ ಫೀಸ್ ನಿಂದೆಲ್ಲ ಖರ್ಚು ನಾನು ನೋಡ್ಕೋತೀನಿ. ಎದಕ್ಕೆ ತಲೆ ಕೆಡಿಸ್ಕೊಳ್ತೀನಿ? ನಿಮ್ಮ ಫ್ಯಾಮಿಲಿನೂ ನಾನು ನೋಡ್ಕೋತೀನಿ. ನಾನು ನಿನ್ನ ಮದುವೆ ಆಗತ್ತೀನಿ, ನಿನ್ನಷ್ಟು ನೋಡ್ಕೋತಿಲ್ಲ, ನಿನ್ನ ಫ್ಯಾಮಿಲಿನೂ ನಾನು ಟೇಕ್ ಕೇರ್ ಮಾಡಿ. ಡೋಂಟ್ ವರಿ, ನೀವು ಒಬ್ಬಕ್ಕೆ ಸಿಕ್ಕರೆ ಸಾಕು, ನಂಗೆ ಇಡೀ ಜಗತ್ತು ಸಿಕ್ಕಂಗೆ ಆಗ್ತೈತಿ. ಅಷ್ಟೆಲ್ಲ ದೊಡ್ಡ ದೊಡ್ಡ ಮಾತು ಹೇಳಬೇಡ್ರಿ, ಬಿಡ್ರಿ. ಈಗ ಸೌಂದರ್ಯನ ಕರೀರಿ, ಬಾಳೋತಾದ್ರೆ ನಾವಿಬ್ಬರ ಮಾತಾಡ್ಕೊತಾನಿತ್ತು. ಮತ್ತು ಆಕಿ ಏನಾರೇ ಅನ್ಕೋಬಾರ್ದ. ಆಕಿ ಏನು ಅನ್ಕೋದಿಲ್ಲ ತಗೋ. ಆಕಿ ನಮ್ಮ ತಂಗಿ ಅದಾಳ, ಆಕಿ ಹೆಂಗೆ ಅದಾಳ ನನಗೆ ಗೊತ್ತೈತಿ. ಓಹೋ, ನಿಮ್ಮ ತಂಗಿ ಅಷ್ಟೇ ಏನು ರೀ? ನನ್ನ ಫ್ರೆಂಡ್ ಓದಾಡ್ರಿ, ನನ್ನ ಫ್ರೆಂಡ್ ನನಗೆ ಹೆಂಗದಾಯ್ತು ನನಗೂ ಗೊತ್ತೈತ್ರಿ. ಆದರೂ ನಾವು ಮುಚ್ಚಿಡೋದು ಬ್ಯಾಡ್ರಿ, ಆಕಿ ಮುಂದೆ ಹೇಳ್ಬಿಡೋಣ್ರಿ. ಸುಮ್ಮನೆ ಯಾಕೆ ಮುಚ್ಚಿಟ್ಟ ಆಕಿಗೆ ನಾವು ಹೇಳಾರ್ದ ಲೇಟಾಗಿ ಗೊತ್ತಾದ್ರೆ ಚಲೋನು ಅನ್ಸಂಗಿಲ್ಲ ನೋಡ್ರಿ. ಮತ್ತು ಹೆಂಗೆ ಮಾಡೋಣ್ರಿ? ಇಲ್ಲ, ಈಗ ಸ್ವಲ್ಪ ದಿನ ಬೇಡ, ಆಕಿದು ಒಂದು ಫೈನಲ್ ಮಾಡುನು. ಆಕಿದು ಫೈನಲ್ ಆಗಾನ ನಂದ ಹೇಳಕ್ಕೆ ಬರ್ತೈತಿ. ಈಗೇನು ಹೇಳೋದು ಬೇಡ. ಮತ್ತು ಈಗ ಹೇಳಿದ್ರೆ ಏನೂ ಇಂಟ್ರೆಸ್ಟ್ ಇರೋಂಗಿಲ್ಲ ಆಕಿಗೆ, ಎಲ್ಲ ಕಾಮನ್ ಅನ್ನಿಸ್ಬಿಡ್ತೈತಿ. ನೀ ಇಲ್ಲ ಇಲ್ಲ ಅನ್ಕೋತಾನೆ ಇರು, ನಾ ಹಂಗೆ ಪ್ರಪೋಸ್ ಮಾಡ್ತೀನಿ ಅನ್ಕೋತಾನೆ ಇರ್ತೀನಿ. ಬಟ್ ನಾವು ಇಬ್ಬರು ಕಮಿಟ್ ಆಗಿದ್ದು ಆಕಿ ಮುಂದೆ ಹೇಳಕ್ಕೆ ಹೋಗ್ಬೇಡ. ಆದರೂ ಆಕಿ ನನ್ನ ಫ್ರೆಂಡ್ ರೀ, ನಾ ಆಕಿ ಮುಂದೆ ಎಲ್ಲ ಶೇರ್ ಮಾಡ್ತಾನೆ ರೀ, ಇದನ್ನೂ ಶೇರ್ ಮಾಡತ್ತೇನೆ ರೀ, ನಾ ಬಿಡಂಗಿಲ್ಲ ರೀ. ಅಯ್ಯೋ, ನಾನು ನಿನ್ನ ಮುಂದೆ ಮದುವೆಗೂ ಹುಡುಗ ಹೇಳತ್ತೀನಿ. ಆಕಿ ಮುಂದೆ ಈಗ ಶೇರ್ ಮಾಡಬೇಡ, ಮುಂದೆ ಶೇರ್ ಮಾಡಕ್ಕೆ ಬರ್ತೈತಿ. ಒಂದು ಸ್ವಲ್ಪ ದಿನ ಆಕಿದು ಒಂದೆಲ್ಲ ಸೆಟ್ ಮಾಡ್ತಾನೆ, ಆಮೇಲೆ ನಿಂದ ಆಕಿ ಮುಂದೆ ಹೇಳು. ಈಗ ನೀ ಆಕಿಗೆ ಹೇಳಿದ್ರೆ ಆಕಿಗೆ ಒಂದು ಸ್ವಲ್ಪ ಹರ್ಟ್ ಆಗ್ತೈತಿ ಅನ್ನಿಸ್ತೈತಿ, ನನಗೆ ಅನ್ಸತೈತಿ. ಆಕಿನ ಹರ್ಟ್ ಮಾಡ್ಕೊಳಂಗಿಲ್ಲ, ಖುಷಿ ಆಗ್ತಾಳು. ಬಟ್ ಈಗ ಬೇಡ, ಆಕಿದೊಂದು ಸೆಟ್ ಮಾಡೋನು. ಒಂದು ನಿಮಿಷ ಆಕಿದು ಫೈನಲ್ ಮಾಡಿ ನಮ್ದು ಡಿಸ್ಕಸ್ ಮಾಡೋನು ಆಕಿ ಮುಂದೆ. ಏನನ್ನು ಪೂಜಾ, ನೀ ಭಾಳ ಚಂದದಿ, ನಂಗೆ ಭಾಳ ಇಷ್ಟ ಅದಿ. ನೀನು ನೋಡಿದ ಕೂಡಲೇ ಫಸ್ಟ್ ಡೇನ ನಾನು ನಿಂಗೆ ಭಾಳ ಲೈಕ್ ಮಾಡಿಬಿಟ್ನಿ. ನನಗೂ ನೀವು ಫಸ್ಟ್ ಡೇನೇ ಲೈಕ್ ಆಗ್ಯಾರಿ, ಬಟ್ ನಾ ಹೇಳಿದ್ದಿಲ್ಲ ರೀ. ನೋಡು, ಇಬ್ರಿಗೂ ಇಷ್ಟ ಐತಿ, ಚಲೋ ಆಯ್ತು. ನಂಗಂತೂ ಭಾಳ ಖುಷಿ ಆಯ್ತು. ನಿನ್ನಂತೂ ರಾಣಿಗತೆನ ನೋಡ್ಕೊತಾನು, ಏನು ಚಿಂತೆ ಮಾಡಕ್ಕೆ ಹೋಗಬೇಡ. ಏನಿಬ್ರು ಫುಲ್ ಜೋರು ಡಿಸ್ಕಸ್ ಮಾಡತ್ತೀರಿ ಏನಿಲ್ಲ, ಹಂಗೆ ಸುಮ್ಮನೆ ಮಾತಾಡ್ಕೊತ ನಿಂತಿದ್ದೀವಿ ನೋಡಿ. ನೀ ಏನು ಎಷ್ಟೊತ್ತದು ಬರೋದು? ಒಂದು ಫೋನ್ ತೊಗೊಂಬರ್ತನಂತಂದು ಹೋಗಿ 1 ಅವರ್ ಮೇಲೆ ಆತ್ಲ, ಈಗ ಬಂದು. ನಾನು ಮನೆ ಎಲ್ಲ ಸುತ್ತಾಡಿನಿ, ಗಾರ್ಡನ್ ಎಲ್ಲ ನೋಡಿದ್ನಿ, ಬೋರ್ ಆಯ್ತು. ನಿಮ್ಮ ಅಣ್ಣ ಬಂದ ಒಂದು ಸ್ವಲ್ಪ ಮಾತಾಡ್ಕೊತ ಈಗ ನಿಂತರು ನೋಡಿ. ಜಸ್ಟ್ ಒಂದು 2-3 ಮಿನಿಟ್ಸ್ ಆಯ್ತು ನೋಡಿ ಈಗ. ಓಹೋ, ಹೌದನ್ನ? ನನಗೆ ಗೊತ್ತೇ ಇರಲಿಲ್ಲ ನೋಡಿ ಇದೆಲ್ಲ. ಏನಾಯ್ತು? ನಿನ್ನ ಫ್ರೆಂಡ್ ಕರ್ಸ್ತಿದ್ದಿ, ಏನದು ಬಂದರು ಇಲ್ಲೋ? ಅಣ್ಣ ಇಲ್ಲೇ ಅದಾರ, ಬಂದಾರು. ನಾನು ಅದಕ್ಕೆ ಅವ್ರನ್ನ ಒಳಗೆ ಕರೆಯಾಕತ್ತಂದ ಬಂದೇನು ನೋಡಿ. ಹೋಗ ಗೇಟ್ ಕಡೆ ಕರ್ಕೊಂಡು ಬಾ ಅವ್ರನ್ನ, ಒಳಗೆ ಕರ್ಕೊಂಡು ಬಾ. ಮತ್ತು ಪೂಜಾ, ಐ ಲವ್ ಯು. ಐ ಟು ಲವ್ ಯು ರೀ. ನೀವು ಭಾಳ ಸರಿ ಐ ಲವ್ ಯು ಹೇಳಬೇಡ್ರಿ. ಯಾಕಂದ್ರೆ ಸುಮ್ಮನೆ ಅದು ಯಾರಿಗಾರ ಕೇಳ್ರೆ ಪ್ರಾಬ್ಲಮ್ ಆಗ್ತೈತೆ ರೀ. ಚೆನ್ನಾಗಿ ಮಾತಾಡ್ಕೋತೀರಿ. ಅದೇನು ಲವ್ ಯು ಅದನ್ನೇನು ಹೇಳ್ರಿ ಅಷ್ಟೇ ಪ್ರೀತಿ ಇರ್ತೈತೆ ರೀ, ಹೇಳಿಕನೂ ಪ್ರೀತಿ ಇರ್ತೈತೆ ರೀ. ನೀವೇನು ಅದನ್ನೇನು ಹೇಳಕ್ಕೆ ಹೋಗ್ಬೇಡ್ರಿ, ನಂಗೆ ಅರ್ಥ ಆಗ್ತೈತೆ ರೀ. ನೀವು ನಾನು ಎಷ್ಟು ಲವ್ ಮಾಡ್ತಿರತ್ತೆ ನಂಗೆ ಗೊತ್ತೈತೆ ರೀ. ಫೈನಲಿ ನನ್ನ ಹುಡುಗಿ ನನಗೆ ಸಿಕ್ಕಳ, ನಂಗೆ ಭಾಳ ಖುಷಿ ಆಗತೈತಿ. ನಾ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೇನೆ ರೀ, ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ ರೀ. ನಾ ಹುಟ್ಟಿದ ನಿಮ್ಮ ಸಂಬಂಧ ತಿಳ್ಕೊಂಬಿಡ್ರಿ ನೀವು. ಒಟ್ಟು ನಾನು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗೆ ಇಲ್ರಿ ನಾ. ಸೌಂದರ್ಯದೊಂದು ಆಕಿ ಹುಡುಗನೊಂದು ಫೈನಲ್ ಮಾಡುನು. ನಾನು ನೀನು ಡಿಸ್ಕಸ್ ಮಾಡ್ಕೊಂಡು, ಅದನ್ನು ನೀನು ನಾನು ಡಿಸ್ಕಸ್ ಮಾಡೋದು ಆಕಿಗೆ ಗೊತ್ತಾಗ್ಲಾರ್ದಂಗೆ ನೋಡ್ಕೊಂಡು ಮಾಡುನು. ಯಾಕಂದ್ರೆ ಆಕಿನೂ ಚಲೋ ತಂಗಿರ್ಬೇಕು, ನನಗೆ ಅದ ಐತಿ. ನಮ್ಮ ತಂಗಿನೂ ಚಲೋ ತಂಗಿರ್ಬೇಕು. ಅವ್ರು ಸ್ವಲ್ಪ ಬಡವ್ರು ಅದಾರತ್ತೆ, ಹೆಂಗೆ ಏನದು ನಾನು ವಿಚಾರ ಮಾಡತ್ತೀನಿ. ಸೊ ನಿಂದು ಒಪಿನಿಯನ್ ಏನೈತಿ ಇದ್ರಾಗ? ಇಷ್ಟು ಹತ್ತೈತಿ ನಿಂತು ಮಾತಾಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗೋ ಮಟ್ಟ. ಹಾಂ ಆಯ್ತು ತಗೋಪ್ಪ, ನೀ ಹೇಳ್ದಂಗೆ ನಾ ಡಿಸ್ಟೆನ್ಸ್ ಮೇಂಟೈನೇ ಮಾಡತ್ತೆ ನೋಡಿ. ನೀ ಯಾವಾಗಲೂ ಹಿಂಗೆ ನಕ್ಕೋತೀರಿ, ನಂಗೆ ಭಾಳ ಚಂದ ಕಾಣ್ತೀನಿ. ನೀ ಅಂದ್ರೆ ನಂಗೆ ಭಾಳ ಇಷ್ಟ.
ಹೌದು ಬಿಡ್ರಿ, ಸೌಂದರ್ಯದೊಂದು ಎಲ್ಲರೂ ಹೆಂಗಾರೆ ಮಾಡಕ್ಕಿದೆಲ್ಲ ಸೆಟ್ ಮಾಡಿ ಫೈನಲ್ ಮಾಡಿ ಆಮೇಲೆ ಆಕಿದ ಮದುವೆ ಮಾಡೋಣ್ರಿ. ಆಕಿಗೆ ಏನಾರ ಬಿಸ್ನೆಸ್ ಅದು ಪ್ಲ್ಯಾನ್ ಮಾಡ್ಕೊಂಡು ಆಕಿನ ಮದುವೆ ಮಾಡೋಣ್ರಿ. ಯಾಕಂದ್ರೆ ಅವರಂತೂ ವಿನಯ್ ಅಂತೂ ದುಡಿತಾರಷ್ಟ, ಮತ್ತು ಅವ್ರದ್ದು ಏನು ಆಸ್ತಿ ಅದು ಏನು ಇರಾಕಿಲ್ಲ. ಸುಮ್ಮನೆ ಆಕಿನೂ ಚೆನ್ನಾಗೆ ಇರ್ಬೇಕು, ನನಗೆ ನನ್ನ ಫ್ರೆಂಡ್ನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿದವ್ರು ಎಲ್ಲರೂ ಒಟ್ಟು ಚೆನ್ನಾಗಿ ನಕ್ಕೋತಾ ಇದ್ರೆ ಸಾಕು. ನಂಗೆ ಸೌಂದರ್ಯನೂ ಭಾಳ ಚೆನ್ನಾಗಿರಬೇಕು. ಇರ್ಲಿಕ್ಕಂದ್ರೆ ಅವ್ರನ್ನ ಮನೆ ಹಳೆ ಮಾಡ್ಕೊಂಡು ಬಿಡೋನು ಏನ್ರಿ. ನೋಡುನು ಅವ್ರ ಜೊತೆ ಮಾತಾಡೋಣ, ಅವ್ರು ಏನು ಅಂತಾರ ತಂದ ಅದ್ರ ಮೇಲೆ ಫೈನಲ್ ಮಾಡಕ್ಕೆ ಬರ್ತೈತಿ. ಆಕಿ ಹೆಂಗೆ ಅಂತಾಳ, ಆಕಿ ಇಷ್ಟ ನೋಡುನು. ನೀನು ನನ್ನ ಬಿಟ್ಟು ಎಲ್ಲೂ ಹೋಗಬೇಡ. ಅಯ್ಯ ಏನು ರೀ ನೀವು ಸಣ್ಣ ಹುಡುಗರ ಕತೆ ಮಾಡತ್ತೇ ಇರಲ್ಲ. ಒಮ್ಮೆ ಇಷ್ಟ ಆತಂದ್ರೆ ಮುಗಿದ್ರಿ, ಅದು ಬಿಟ್ಟು ಹೋಗೋಕೆ ಹೆಂಗೆ ಆಗ್ತೈತ್ರಿ? ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾನೆ ಹೇಳ್ರಿ. ಏನು ರೀ ಇಷ್ಟು ಸಣ್ಣ ಹುಡುಗರ ಕತೆ ಮಾಡ್ತೀರಿ? ಹಾಂ, ಈಗ ನಡಿ ಒಳಗೆ ಹೋಗುನು. ಮತ್ತು ಸೌಂದರ್ಯಂದ ಹುಡುಗನೂ ಬರತ್ತಾರ, ಮಾತಾಡೋಣ. ನೀನು ಒಂದು ಸ್ವಲ್ಪ ಇವತ್ತು ಜ್ಯೂಸ್ ಅದು ಮಾಡ, ಯಾಕಂದ್ರೆ ಕೆಲಸಕ್ಕೆ ನಾವು ಜಲ್ದಿನ ಮನೆ ಕಳಿಸೀವಿ. ಸೊ ನೀನೇ ಜ್ಯೂಸ್ ಮಾಡಿ, ನಿನ್ನ ಕೈಯಾರ ಜ್ಯೂಸ್ ಮಾಡಿದ್ದು ನನಗೂ ಕುಡ್ದಂಗೆ ಖುಷಿ ಆಗ್ತೈತಿ. ಸೊ ಸ್ವೀಟ್ ಹಾಕಿ ಚಂದಂಗೆ ಸ್ವೀಟ್. ಹ್ಞೂ ಆಯ್ತು ರೀ, ನಿಮಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಡ್ತೇನೆ ರೀ. ಅಂತೂ ಇಂತೂ ನಾ ಅಂತೂ ಲವ್ ಒಳಗೆ ಬಿದ್ನ್ರಿ. ಇನ್ನು ಮುಂದೆ ಸ್ಟೋರಿನ ಬೇರೆ ಥರ ಹೋಗ್ತೈತ್ರಿ. ಒಟ್ಟು ಎಲ್ಲರೂ ವಿಡಿಯೋ ಮಿಸ್ ಮಾಡಲಾರ್ದ ನೋಡ್ರಿ. ಇನ್ನು ಸೌಂದರ್ಯನ ಲೈಫ್ ಒಳಗೆ ಏನೇನು ಆಗ್ತೈತಿ ಚೇಂಜಸ್ ಅದನ್ನು ನೋಡಕ್ರಿ ಮುಂದೆ. ಸೊ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ 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 ನಮಗೆ ಹೆಲ್ಪ್ ಮಾಡಿರಿ. ನಮ್ಮ ವಿಡಿಯೋಸ್ ಫುಲ್ ನೋಡಿರಿ.